Hey everyone, welcome back to my channel Beauty Farm. So ಇವತ್ತಿನ ವಿಡಿಯೋಲಿ ಇದು ಮುಂಚೆಯಿಂದ ಕಂಟಿನ್ಯೂ ಮಾಡ್ತಾ ಇರೋ ಸೀರೀಸ್ ಐ ಹೋಪ್ ಎಲ್ಲರಿಗೂ ನೆನಪಿದೆ ಅಂತ ಅನ್ಕೋತೀನಿ. ಅಮೆಝಾನ್ ಇಂದ ಟಾಪ್ 10 ಪ್ರಾಡಕ್ಟ್ಸ್ ನ ತರಿಸಿದೆ. ಅದು ಬಂದು ಪ್ರತಿಯೊಂದು ವಿಮೆನ್ಸ್ಗೂ ಹೆಲ್ಪ್ ಆಗುವಂತದ್ದು. ಟಾಪ್ 10 ಪ್ರಾಡಕ್ಟ್ಸ್ ದಟ್ ಎವ್ರಿ ವುಮೆನ್ ನೀಡ್ಸ್ ಅಂತ. ಇದನ್ನ ಆಲ್ಮೋಸ್ಟ್ ನಾವು 3-4 ಮಂತ್ಸ್ ಇಂದ ಮಾಡ್ಕೊಂಡು ಬರ್ತಿದೀವಿ. ಅಂಡ್ ಈ ತರ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇರೋದ್ರಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ಕೆಲವೊಂದಿಷ್ಟು ಸ್ಕಿನ್ ಕೇರ್, ಕೆಲವೊಂದಿಷ್ಟು ನಮಗೆ ಡೈಲಿ ಯೂಸ್ ಆಗುವಂತ ಪ್ರಾಡಕ್ಟ್ಸ್, ಈ ತರ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ದೆ. ಏನೇನ್ ಪರ್ಚೇಸ್ ಮಾಡಿದ್ದೀನಿ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಅಮೆಝಾನ್ ಅಲ್ಲಿ ಗ್ರೇಟ್ ಸಮ್ಮರ್ ಸೇಲ್ ನಡೀತಾ ಇದೆ. 7th ಮೇ ತನಕ 50 to 80% ಆಫ್ ಇರುತ್ತೆ 1500 ಪ್ಲಸ್ ಟಾಪ್ ಬ್ರ್ಯಾಂಡ್ಸ್ ಮೇಲೆ. ಸೊ ಈ ವಿಡಿಯೋಲಿ ತೋರಿಸೋ ಯಾವ್ದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆದ್ರೆ, ಇಲ್ಲ ಮುಂಚೆ ವಿಡಿಯೋಲಿ ತೋರಿಸಿದ ಯಾವ್ದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆದ್ರೆ ಈ ಸೇಲ್ ಟೈಮ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೈ ಹೋಲ್ ಸ್ಟೋರ್ ಲಿಂಕ್ ಇರುತ್ತೆ. ಸೊ ನಿಮ್ಗೆ ಈ ವಿಡಿಯೋಲಿ ತೋರಿಸೋ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಮೈ ಹೋಲ್ ಸ್ಟೋರ್ ಅಲ್ಲಿ ಒಂದೇ ಕಡೆ ಸಿಗುತ್ತೆ. ನಿಮ್ಗೆ ಏನೇ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿದ್ರು ಕೂಡ ನೀವು ಒಂದೇ ಕಡೆ ಸರ್ಚ್ ಮಾಡಬಹುದು. ಸಪರೇಟ್ ಆಗಿ ಓಪನ್ ಮಾಡೋದಕ್ಕಿಂತ ಮೈ ಹೋಲ್ ಸ್ಟೋರ್ ಲಿಂಕ್ ಒಂದನ್ನ ಓಪನ್ ಮಾಡಿದ್ರೆ ನೀವು ಪ್ರತಿ ಪ್ರಾಡಕ್ಟ್ಸ್ ಒಂದೇ ಕಡೆನೆ ಸಿಗುತ್ತೆ. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದಿರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಬಂದು ಸನ್ಶ್ರೀ ಅಂತ ಅನ್ನೋ ಬ್ರ್ಯಾಂಡ್ ಇಂದ ಈ ಮಿನಿ ಹೇರ್ ರಿಮೂವರ್ ಇದನ್ನ ಯೂಸ್ ಮಾಡಿದೆ. ಸೊ ಇದು ಬಂದು ಒಂದು ಹೇರ್ ರಿಮೂವರ್ ಪ್ರಾಡಕ್ಟ್. ಸೊ ಇದು ಬಂದು ಒಂದು ಮಿನಿ ಹೇರ್ ರಿಮೂವರ್ ಪ್ರಾಡಕ್ಟ್. ಇದನ್ನ ನೀವು ಫೇಶಿಯಲ್ ಹೇರ್ ರಿಮೂವ್ ಮಾಡಕ್ಕೆ ಯೂಸ್ ಮಾಡಬಹುದು. ಲೈಕ್ ಅಪ್ಪರ್ ಲಿಪ್ಸ್ ಹೇರ್ಸ್ ನ ರಿಮೂವ್ ಮಾಡಕ್ಕೆ, ಫೇಸ್ ಅಲ್ಲಿರೋ ಹೇರ್ಸ್ ನ ರಿಮೂವ್ ಮಾಡಕ್ಕೆ, ಮತ್ತೆ ಐಬ್ರೋಸ್ ಅಲ್ಲಿರೋ ಎಕ್ಸ್ಟ್ರಾಸ್ ಏನ್ ಬಂದಿರುತ್ತಲ್ಲ ಅದನ್ನ ರಿಮೂವ್ ಮಾಡಕ್ಕೆ. ನೀವು ವ್ಯಾಕ್ಸಿಂಗ್ ಮಾಡ್ಬೋದು, ಇಲ್ಲ ಥ್ರೆಡ್ಡಿಂಗ್ ಮಾಡ್ಬೋದು, ಇಲ್ಲ ಶೇವ್ ಮಾಡ್ಬೋದು. ಬಟ್ ನಿಮ್ಗೆ ಇದು ಮೂರು ಯೂಸ್ ಮಾಡಕ್ ಇಷ್ಟ ಆಗಲ್ಲ, ಯಾವ್ದಾದ್ರು ಒಂದು ಪೇನ್ ಫ್ರೀ ಮೆಥಡ್ ಬೇಕು ಅನ್ನೋ ಹಾಗಿದ್ರೆ ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಇದು ರೇಸರ್ ತರ ಕಟ್ಸ್ ಆಗುತ್ತೆ ಅನ್ನೋ ಭಯ ಇರಲ್ಲ, ವ್ಯಾಕ್ಸಿಂಗ್ ತರ ಪೇನ್ ಆಗುತ್ತೆ ಅಂತ ಭಯನೂ ಇಲ್ಲ. ಈವನ್ ಥ್ರೆಡ್ಡಿಂಗ್ ಮಾಡಿಸಿದ್ರು ಕೂಡ ಪೇನ್ ಆಗುತ್ತೆ, ನಿಮ್ಗೆ ಆ ಭಯ ಕೂಡ ಇರಲ್ಲ. ಇದು ತುಂಬಾ ಪೇನ್ಲೆಸ್ ಆಗಿ ಹೇರ್ಸ್ ನ ರಿಮೂವ್ ಮಾಡುತ್ತೆ. ಸೊ ಇದಕ್ಕೆ ಇನ್ಸ್ಟ್ರಕ್ಷನ್ ಒಂದು ಪೇಜ್ ಕೊಟ್ಟಿರ್ತಾರೆ, ನೀವು ಅದನ್ನ ನೋಡಿ ಶೆಲ್ ಯಾವ ತರ ಇನ್ಸರ್ಟ್ ಮಾಡೋದು ಅಂತ ಚೆಕ್ ಮಾಡ್ಕೊಂಡು ಇನ್ಸರ್ಟ್ ಮಾಡ್ಬೋದು. ಏನಿಲ್ಲ, ಇದು ಜಸ್ಟ್ ಹಿಂಗ್ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ, ಅಲ್ಲಿ ಶೆಲ್ ಹಾಕೋದು, ಆಮೇಲೆ ನಿಮ್ಗೆ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಸೊ ಓಕೆ ಈ ತರ ಸೌಂಡ್ ಬರಕ್ ಸ್ಟಾರ್ಟ್ ಆಗಿದ ತಕ್ಷಣ ನೀವು ಅದನ್ನ ಯೂಸ್ ಮಾಡ್ಬೋದು ಅಷ್ಟೇ. ಇನ್ ಯಾವ್ದಾದ್ರು ಶಾರ್ಟ್ಸ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಬಟ್ ನಾನು ಆಲ್ರೆಡಿ ಟ್ರೈ ಮಾಡಿ ನೋಡಿದ್ದೀನಿ, ಹೇರ್ಸ್ ತುಂಬಾ ನೀಟಾಗಿ ರಿಮೂವ್ ಆಗುತ್ತೆ. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಪ್ರಾಡಕ್ಟ್. ಐ ಥಿಂಕ್ ನೋಡಿದ ತಕ್ಷಣ ಯಾರಿಗೂ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ ಇದೇನು ಅಂತ. ಇದೇನಂದ್ರೆ ಬ್ರಾ ಎಕ್ಸ್ಟೆಂಡ್. ನೀವು ಯೂಶಲಿ ತುಂಬಾ ಹಾಕ್ತೀರಾ, ಬಟ್ ಸೈಜಸ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೈಜ್ ಚಿಕ್ಕದಿದ್ದಾಗ ಅಂತ ಅನ್ನೋ ಹಾಗಿದ್ರೆ ಇದು ಬಂದು ಎಕ್ಸ್ಟೆಂಡರ್. ಚಿಕ್ಕದಿದ್ದಾಗ ತುಂಬಾನೇ ಯೂಸ್ ಆಗುತ್ತೆ. ಯಾವ ತರ ಅಂತ ತೋರಿಸ್ತೀನಿ. ಸೊ ಇದು ಫಸ್ಟ್ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ. MRP ಇದ್ದಿದ್ದು 379 ರುಪೀಸ್ಗೆ, ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 179 ರುಪೀಸ್ಗೆ. ಏನಂದ್ರೆ ತುಂಬಾ ಚಿಕ್ಕದಿದ್ದಾಗ ಇದು ಬಂದು ಎಕ್ಸ್ಟೆಂಡರ್. ಇದರಲ್ಲಿ ಈ ತರ ಏನಂತಾರೆ, ಸೊ ಹಿಂಗಿರುತ್ತೆ ಅಂಡ್ ಹಾಕೊಳಕ್ಕೆ ಹುಕ್ಸ್ ಕೂಡ ಇರುತ್ತೆ. ತುಂಬಾ ಚಿಕ್ಕದಿದೆ, ಫಿಟ್ ಆಗ್ತಿಲ್ಲ ಅಂತ ಅನ್ನೋ ಹಾಗಿದ್ರೆ ನಿಮ್ಗೆ ಯಾವ್ದೇ ತಗೊಂಡು ಚಿಕ್ಕದಾಗುತ್ತೆ, ಇಲ್ಲ ಸೈಜ್ ಗೊತ್ತಾಗಲ್ಲ, ಪ್ರಾಬ್ಲಮ್ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಈ ತರ ಎಕ್ಸ್ಟೆಂಡರ್ಸ್ ನ ತಗೊಂಡು. ಸೊ ಇದು ಟೋಟಲ್ ಆಗಿ 3 ಕಲರ್ಸ್ ಅಲ್ಲಿ ಬರುತ್ತೆ, ಒಂದು ಬ್ಲಾಕ್, ಒಂದು ವೈಟ್, ಮತ್ತೆ ಇನ್ನೊಂದು ಕ್ರೀಮ್ ಕಲರ್ ಅಲ್ಲಿ. ಸೊ ಇದನ್ನ ನೀವು ಈ ತರ ಹಾಕೊಂಡ್ರೆ ನಿಮ್ಗೆ ಮುಂಚೆ ಆಗ್ತಿರುತ್ತಲ್ಲ ಅದು ಇದನ್ನ ಹಾಕೊಂಡಾಗ ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ. ಸೊ ದಟ್ ನಿಮ್ಗೆ ಚಿಕ್ಕದಾಗ್ತಿರೋ ಏನೇ ಇನ್ನರ್ ವೇರ್ಸ್ ಇದ್ರೂ ಕೂಡ ನೀವು ಅದನ್ನ ಮತ್ತೆ ರಿಯೂಸ್ ಮಾಡ್ಬೋದು ಇದನ್ನ ಯೂಸ್ ಮಾಡೋದ್ರಿಂದ. ಇದು ತುಂಬಾ ಪ್ಲಸ್ ಸೈಜ್ ಇರೋರಿಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ನೀವೇನಾದ್ರೂ ತುಂಬಾ ಜಾಸ್ತಿ ದಪ್ಪ ಇದ್ದೀರಾ, ನಿಮ್ಗೆ ಯಾವ್ದು ಇನ್ನರ್ ವೇರ್ಸ್ ಕರೆಕ್ಟ್ ಆಗಿ ಫಿಟ್ ಆಗಲ್ಲ ಅನ್ನೋ ಹಾಗಿದ್ರೆ ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಸೊ ನೀವು ತುಂಬಾನೇ ದಪ್ಪ ಇದ್ದೀರಾ ಅಂತ ಅಂದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ, ಐ ಆಮ್ ಶೋರ್ ಯು ವಿಲ್ ಲವ್ ಇಟ್. ಸೊ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಬಂದು ಸಿರೋನ. ಅದು ಈ ನೋ ಸ್ಟ್ರಿಪ್ಸ್ ನ ಪರ್ಚೇಸ್ ಮಾಡಿದೆ. ಮುಂಚೆ ನನ್ನ ಹತ್ರ ಇದ್ದಿದ್ದು ನೋ ಸ್ಟ್ರಿಪ್ಸ್ ಖಾಲಿ ಆಗಿತ್ತು, ಹಾಗಾಗಿ ಮತ್ತೆ ರೀಪರ್ಚೇಸ್ ಮಾಡಿದೆ. ಇದು ಬಂದು ಬ್ಯಾಂಬೂ ಚಾರ್ಕೋಲ್ ನೋ ಸ್ಟ್ರಿಪ್ ಅಂತ. ಇದರಲ್ಲಿ ಟೋಟಲ್ ಆಗಿ 4 ನೋ ಸ್ಟ್ರಿಪ್ಸ್ ಬರುತ್ತೆ. ಬ್ಲಾಕ್ ಹೆಡ್ಸ್ ನ ರಿಮೂವ್ ಮಾಡಕ್ಕೆ, ವೈಟ್ ಹೆಡ್ಸ್ ನ ರಿಮೂವ್ ಮಾಡಕ್ಕೆ, ಮತ್ತೆ ನೋಸ್ ಮೇಲೆ ಏನಾದ್ರು ಹೇರ್ಸ್ ಇದ್ರೆ ಅದು ಕೂಡ ತುಂಬಾ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಇದು ಪ್ರೈಸ್ ಬಂದು MRP 149 ಇತ್ತು, ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಅರೌಂಡ್ 119 or 110 ರುಪೀಸ್ಗೆ. ನನಗೆ ಈ ಪ್ರೈಸ್ಗೆ ಇದು ಅಫೋರ್ಡಬಲ್ ಅಂತ ಅನ್ನಿಸ್ತು. ಬಿಕಾಸ್ ಬೇರೆ ಬ್ರ್ಯಾಂಡ್ಸ್, ನಾನು ಹಿಪ್ ಹಾಪ್ ಅದು ಇದು ತುಂಬಾ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದೀನಿ. 3 ಏನೋ ಬರುತ್ತೆ, ಅರೌಂಡ್ 150ಗೆ ಈ ತರ ಇದು 4 ಬರುತ್ತೆ. ಮುಂಚೆ ಬೇರೆ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದೀನಿ, ಈ ಸರ್ತಿ ಇದನ್ನ ಯೂಸ್ ಮಾಡೋಣ ಅಂತ ಪರ್ಚೇಸ್ ಮಾಡಿದೆ. ಆಲ್ರೆಡಿ 1 ಯೂಸ್ ಮಾಡಿದ್ದೀನಿ, ಇನ್ನು 3 ಉಳಿದಿದೆ. ತುಂಬಾ ನೀಟಾಗಿ ಬ್ಲಾಕ್ ಹೆಡ್ಸ್ ನ, ವೈಟ್ ಹೆಡ್ಸ್ ನ ಎಲ್ಲ ತುಂಬಾ ಚೆನ್ನಾಗಿ ಇದು ರಿಮೂವ್ ಮಾಡುತ್ತೆ.
ಸೊ 4 ಬರುತ್ತೆ, ನನ್ನ ಹತ್ರ ಇನ್ನು 3 ಉಳಿದಿದೆ. ಸೊ ನಿಮಗೆ ತುಂಬಾನೇ ಬ್ಲ್ಯಾಕ್ ಹೆಡ್ಸ್ ಇದೆ, ವೈಟ್ ಹೆಡ್ಸ್ ಇದೆ, ತುಂಬಾ ನೋಸ್ ಮೇಲೆ ಹೇರ್ಸ್ ಇದೆ ಅಂತ ಅನ್ನೋ ಹಾಗಿದ್ರೆ ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಅರೌಂಡ್ ವೀಕ್ಲಿ 2 ವೀಕ್ಸ್ಗೆ ಒಮ್ಮೆ ಒಂದನ್ನ ಯೂಸ್ ಮಾಡಿದ್ರೆ ಸಾಕು. ಸೊ ಇದು ಬಂದು ನ್ಯಾಚುರಲ್ ಬಾಡಿ ಸ್ಕ್ರಬ್ಬರ್ ಲೂಫಾ. ಇದು ಅರೌಂಡ್ 110 ರುಪೀಸ್ ಇತ್ತು ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 70 ರುಪೀಸ್ಗೆ. ಏನಂದ್ರೆ ನಮ್ಮ ಬಿಸಿಲಲ್ಲಿ ಓಡಾಡಿ ಹ್ಯಾಂಡ್ಸ್ ತುಂಬಾನೇ ಟ್ಯಾನ್ ಆಗ್ಬಿಟ್ಟಿದೆ. ಸೊ ಆ ಟ್ಯಾನ್ ರಿಮೂವ್ ಮಾಡಕ್ಕೆ ಯಾವ್ದಾದ್ರು ಒಂದು ಲೂಫಾ ಸರ್ಚ್ ಮಾಡ್ಬೇಕಾದ್ರೆ ನಂಗೆ ಇದು ಸಿಕ್ತು. ಸೊ ನಾರ್ಮಲಿ ಏನಾದ್ರು ಪ್ಯಾಕ್ ನ ಯೂಸ್ ಮಾಡಿ ಆಮೇಲೆ ಇದರಿಂದ ಸ್ಕ್ರಬ್ ಮಾಡಿದ್ರೆ ನಂಗೆ ಟ್ಯಾನ್ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಿತ್ತು. ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ. ಇವ್ರು ಹೇಳ್ದಂಗೆ ಇದು ನ್ಯಾಚುರಲ್ ಅಂಡ್ ಇದು ಸ್ವಲ್ಪ ರಫ್ ಇರೋದ್ರಿಂದ ಟ್ಯಾನ್ ರಿಮೂವ್ ಮಾಡುತ್ತೆ ಅಂತ ಅನ್ನಿಸ್ತು. ಸೊ ನಿಮ್ಗೆ ಡೆಡ್ ಸ್ಕಿನ್ ಸೆಲ್ಸ್ ಇದೆ, ಇಲ್ಲ ಹ್ಯಾಂಡ್ಸ್ ಒಂಥರ ಟೆಕ್ಸ್ಚರ್ ಬಂದು ತುಂಬಾನೇ ರಫ್ ಇದೆ ಅನ್ನೋ ಹಾಗಿದೆ, ಈ ತರದ್ ಯಾವ್ದಾದ್ರು ಒಂದು ಸ್ಕ್ರಬ್ಬರ್ ನ ಯೂಸ್ ಮಾಡೋದ್ರಿಂದ, ಲೂಫಾನ ಯೂಸ್ ಮಾಡೋದ್ರಿಂದ ಹ್ಯಾಂಡ್ಸ್ ಬಂದು ತುಂಬಾನೇ ಸಾಫ್ಟ್ ಆಗುತ್ತೆ. ಪ್ಲಸ್ ಏನಾದ್ರು ಟ್ಯಾನ್ ಆಗಿದೆ ಅದನ್ನು ತುಂಬಾನೇ ಚೆನ್ನಾಗಿ ರಿಮೂವ್ ಆಗುತ್ತೆ. ಏನಾದ್ರು ಪ್ಯಾಕ್ ಯೂಸ್ ಮಾಡಿ ಆಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ಟ್ಯಾನ್ ಎಲ್ಲಾನು ತುಂಬಾ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಇದುವರೆಗೂ ನೀವು ಯಾವ್ದು ಲೂಫಾನ ಟ್ರೈ ಮಾಡಿಲ್ಲ, ಹ್ಯಾಂಡ್ಸ್ ಟ್ಯಾನ್ ಆಗಿದೆ, ಆ ತರ ಟೆಕ್ಸ್ಚರ್ ಇದೆ, ಯಾವ್ದಾದ್ರು ಒಂದು ಲೂಫಾ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಈ ನ್ಯಾಚುರಲ್ ಸ್ಕ್ರಬ್ಬರ್ ನ ಟ್ರೈ ಮಾಡ್ಬೋದು. ಅಂಡ್ ಇದು ತುಂಬಾ ಎಕ್ಸ್ಪೆನ್ಸಿವ್ ಅನ್ನೋಕ್ಕೂ ಕೂಡ ಇಲ್ಲ, ತುಂಬಾನೇ ಅಫೋರ್ಡಬಲ್. ನಾನು ಇದನ್ನ ಪರ್ಚೇಸ್ ಮಾಡಿದ್ದು 70 ರುಪೀಸ್ಗೆ. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಯೋಟಿಕ್ದು ಈ ಫ್ರೂಟ್ ಬ್ರೈಟ್ನಿಂಗ್ ಫೇಸ್ ವಾಶ್ ನ ಪರ್ಚೇಸ್ ಮಾಡಿದೆ. ಸೊ ಇದು ನಾನು ತುಂಬಾ ಮುಂಚೆ ಯೂಸ್ ಮಾಡಿದ್ದೆ, 1-2 ಟೈಮ್ಸ್ ಏನೋ ಯೂಸ್ ಮಾಡಿದ್ದೆ. ಅವಾಗ ನನಗೆ ಇದು ತುಂಬಾನೇ ಇಷ್ಟ ಆಗಿತ್ತು. ಅದಾದ್ಮೇಲೆ ಬೇರೆ ಬೇರೆ ಫೇಸ್ ವಾಶಸ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ನಿಮ್ಗೆ ಯಾವ್ದಾದ್ರು ಅಫೋರ್ಡೆಬಲ್ ರೇಂಜ್ ಅಲ್ಲಿ ಬೆಸ್ಟ್ ಫೇಸ್ ವಾಶ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಇದು MRP ಅರೌಂಡ್ 300 ಇದೆ ಅಂತ ಅನ್ಕೋತೀನಿ. ಓಕೆ 265 ಇದೆ. ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಜಸ್ಟ್ 151 ರುಪೀಸ್ಗೆ. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಾರಿಯಲ್ದು ಈ ಗ್ಲೈಕಾಲಿಕ್ ಆಸಿಡ್ ಫೇಸ್ ವಾಶ್. ಇದನ್ನ ಪರ್ಚೇಸ್ ಮಾಡಿದೆ. ಏನಂದ್ರೆ ಇದ್ರ ಬಗ್ಗೆ ತುಂಬಾನೇ ಕೇಳಿದ್ದೆ, ತುಂಬಾ ಚೆನ್ನಾಗಿದೆ, ಫೇಸ್ ನ ಬ್ರೈಟ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಸಿನ್ಸ್ ಇದರಲ್ಲಿ ಗ್ಲೈಕಾಲಿಕ್ ಆಸಿಡ್ ಇರೋದ್ರಿಂದ ಫೇಸ್ ನ ಬ್ರೈಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಇವ್ರ ಪ್ರಕಾರ ಇದು ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಮತ್ತೆ ಡಲ್ನೆಸ್ ನ ರಿಮೂವ್ ಮಾಡುತ್ತೆ ಅಂಡ್ ಗ್ಲೋವಿಂಗ್ ಸ್ಕಿನ್, ಈವನ್ ಗ್ಲೋವಿಂಗ್ ಸ್ಕಿನ್ ಕೊಡುತ್ತೆ ಅಂತ. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಇದನ್ನ ಪರ್ಚೇಸ್ ಮಾಡಿದೆ. ಇದನ್ನ ಇನ್ನೂ ಟ್ರೈ ಮಾಡಿಲ್ಲ, ಬಟ್ ನಾನು ಕೇಳಿರೋ ರಿವ್ಯೂಸ್ ಪ್ರಕಾರ ಇದು ತುಂಬಾನೇ ಚೆನ್ನಾಗಿದೆ ಅಂತ ಇತ್ತು. ಸೊ ಲೆಟ್ಸ್ ಸಿ, ನಾನು ಟ್ರೈ ಮಾಡ್ತೀನಿ ಶಾರ್ಟ್ಸ್ ಅಲ್ಲಿ ಹೇಗಿದೆ, ನಂಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳ್ತೀನಿ. ಸೊ ಇದು MRP ಇದ್ದು 199 ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 139 ರುಪೀಸ್ಗೆ. ಇದು ಪ್ಯಾಕೇಜಿಂಗ್ ಎಲ್ಲ ನನಗೆ ತುಂಬಾನೇ ಇಷ್ಟ ಆಯ್ತು, ಕಲರ್ ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಸೊ ನಿಮ್ಗೆ ಈ ತರ ಯಾವ್ದಾದ್ರು ಒಂದು ಬ್ರೈಟ್ನಿಂಗ್ ಫೇಸ್ ವಾಶ್ ಬೇಕು ಅಂತ ಅಂದ್ರೆ ಐ ಥಿಂಕ್ ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ನಾನು ನೋಡಿರೋ ರಿವ್ಯೂಸ್ ಎಲ್ಲ ನಾನು ಟ್ರಸ್ಟ್ ಮಾಡೋ ಯೂಟ್ಯೂಬರ್ಸ್ ಅಂಡ್ ಅವರ ರಿವ್ಯೂಸ್ ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು. ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ದು. ನನ್ನ ರಿವ್ಯೂ ಬೇಕು ಅಂತ ಅಂದ್ರೆ ಶಾರ್ಟ್ಸ್ ಅಲ್ಲಿ ಈ ವೀಕ್ ಆರ್ ನೆಕ್ಸ್ಟ್ ವೀಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ತನಕ ವೇಟ್ ಮಾಡಿ ನೋಡ್ಬೋದು. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪಾಪೆಟ್ಸು ಅಂತ ಅನ್ನೋ ಬ್ರ್ಯಾಂಡ್ ಇಂದ ಈ ನೇಲ್ ಪಾಲಿಶಸ್ ನ ಪರ್ಚೇಸ್ ಮಾಡಿದೆ. ಇದೇನಂದ್ರೆ ಸೆಟ್ ಆಫ್ 5 ನೇಲ್ ಪಾಲಿಶಸ್, ಎಲ್ಲ ಕೂಡ ಒಂಥರ ನ್ಯೂಡ್, ಪೀಚ್ ಈ ತರ ನೇಲ್ ಪಾಲಿಶಸ್ ನ ಪರ್ಚೇಸ್ ಮಾಡಿದೆ. ಸೊ ಇದು MRP ಇದ್ದು 249 ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 177 ರುಪೀಸ್ಗೆ. ಒಂದು ಅಪ್ಲೈ ಮಾಡಿದ್ದೀನಿ, ಐ ಥಿಂಕ್ ಕಾಣಿಸಲ್ಲ, ತುಂಬಾನೇ ನ್ಯೂಡ್ ಕಲರ್ ಇದೆ ಅಂಡ್ ಖಾಲಿ ಒಂದು ಯೂಸ್ ಮಾಡಿದ್ದೀನಿ. ಅದು ಯಾವುದು ಅಂತಂದ್ರೆ ಈ ಪೀಚ್ ಶೇಡ್ ನ ಯೂಸ್ ಮಾಡಿದೆ. ಕಲರ್ಸ್ ಎಲ್ಲಾನು ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾನೇ ಚೆನ್ನಾಗಿ ಅಪ್ಲೈ ಆಗುತ್ತೆ. ನೀವು ತುಂಬಾ ನೇಲ್ ಪಾಲಿಶಸ್ ಇಷ್ಟಪಡ್ತೀರಾ, ನಿಮ್ಮ ನೇಲ್ಸ್ ಉದ್ದ ಇದೆ ಅಂತಾನೆ ನೀವು ಡೆಫಿನೆಟ್ಲಿ ಈ ಸೆಟ್ ಆಫ್ 5 ನ ತಗೋಬಹುದು. ನಿಮಗೆ ಕಮ್ಮಿ ಪ್ರೈಸ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಶೇಡ್ ಸಿಗುತ್ತೆ. ಇದರಲ್ಲಿ ಇನ್ನೂ ಬೇರೆ ಬೇರೆ ಸೆಟ್ ಇದೆ, ಬೇರೆ ಬೇರೆ ಶೇಡ್ಸ್ ಇದೆ. ನಿಮಗೆ ನ್ಯೂಡ್ಸ್ ಇಷ್ಟ ಆಗಲ್ಲ, ಪೀಚಸ್ ಇಷ್ಟ ಆಗಲ್ಲ ಅಂತಂದ್ರೆ ನೀವು ಆ ಶೇಡ್ಸ್ ನ ಟ್ರೈ ಮಾಡ್ಬೋದು. ಸೊ ಅಫೋರ್ಡೆಬಲ್ ರೇಂಜ್ ಅಲ್ಲಿ 5 ಕಲರ್ ಸಿಗ್ತಿದೆ ಅಂಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ತುಂಬಾ ಮುಂಚೆ ತಗೋಬೇಕು ಅನ್ಕೊಂಡಿದ್ದೆ, ಮಿಡಲ್ ಅಲ್ಲಿ ನಾನು ನೇಲ್ಸ್ ಬಿಡದೇ ಇರೋದ್ರಿಂದ ಸುಮ್ಮನಾಗಿದ್ದೆ. ಬಟ್ ಈ ವಿಡಿಯೋ ಅಲ್ಲಿ ಅಟ್ ಲೀಸ್ಟ್ ಯಾರು ನೇಲ್ ಪಾಲಿಶಸ್ ಯೂಸ್ ಮಾಡಕ್ಕೆ ಇಷ್ಟಪಡ್ತಾರೆ ಅವರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಇದನ್ನ ಪರ್ಚೇಸ್ ಮಾಡಿದ್ದು ಅಂಡ್ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಯೋಟಿಕ್ದು ಈ ಆರೆಂಜ್ ಪೀಲ್ ಸೋಪ್. ಇದನ್ನ ಪರ್ಚೇಸ್ ಮಾಡಿದೆ. ಸೊ ಇದು ಕೂಡ ಅಷ್ಟೇ, ನಾನು ಅವಾಗ ತುಂಬಾ ಮುಂಚೆ, ಈಗ ಒಂದು 4 ಇಯರ್ಸ್ ಮುಂಚೆ ಅನ್ಕೋತೀನಿ. ಇದರಲ್ಲಿ ಇನ್ನೂ ತುಂಬಾ ಬೇರೆ ಬೇರೆ ವೇರಿಯಂಟ್ಸ್ ಬರುತ್ತೆ, ನೀಮ್ದು ಬರುತ್ತೆ, ಆಲ್ಮಂಡ್ದು ಬರುತ್ತೆ. ನನ್ನ ಹತ್ರ ಇಲ್ಲಿ ಇರೋದು ಆರೆಂಜ್ ಪೀಲ್. ಇದನ್ನ ಅವಾಗ ಯೂಸ್
ಮಾಡ್ತಿದ್ದೆ, ಬಾಡಿ ಟ್ಯಾನ್ ಆಗಿತ್ತು ನಂದು ತುಂಬಾ. ಅವಾಗ ಒಂದಿಷ್ಟು ಮಂತ್ಸ್ ಯೂಸ್ ಮಾಡಿದಾಗ ಬಾಡಿ ಟ್ಯಾನ್ ರಿಮೂವ್ ಆಯ್ತು, ಹಾಗಾಗಿ ಇದನ್ನ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ. ಇವಾಗ ಮತ್ತೆ ಟ್ಯಾನ್ ಆಗಿದೆ, ಹಾಗಾಗಿ ಇದನ್ನ ಯೂಸ್ ಮಾಡೋಣ ಅಂತ ಪರ್ಚೇಸ್ ಮಾಡಿದೆ. ನಂಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿರೋದ್ರಿಂದ ಈ ವಿಡಿಯೋ ಅಲ್ಲಿ ತೋರ್ಸೋಣ ಅಂತ ಅನ್ನಿಸ್ತು. ಸೊ ನಿಮ್ಗೆ ಬಾಡಿ ಏನಾದ್ರು ಟ್ಯಾನ್ ಆಗಿದೆ, ಇಲ್ಲ ಡಲ್ ಇದೆ, ಡಾರ್ಕ್ ಆಗಿದೆ, ನಿಮ್ಮ ಕಲರ್ ಆ ಥರ ಎಲ್ಲ ಡಾರ್ಕ್ ಆಗಿದೆ, ಟ್ಯಾನ್ ಆಗಿದೆ, ಡಲ್ ಕಾಣಿಸ್ತಿದೆ ಅಂತ ಅಂದ್ರೆ ಈ ಸೋಪ್ನ ಟ್ರೈ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿ ಟ್ಯಾನ್ ಎಲ್ಲಾನು ರಿಮೂವ್ ಮಾಡುತ್ತೆ. ಅಂಡ್ ನಿಮ್ಗೆ ಸೆನ್ಸಿಟಿವ್ ಸ್ಕಿನ್ ಇಲ್ಲ ಅಂತ ಅಂದ್ರೆ ಇದನ್ನ ಫೇಸ್ಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಸೆನ್ಸಿಟಿವ್ ಇದ್ದವರು ಫೇಸ್ಗೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಬಟ್ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇಲ್ಲ, ಒಂದು ನಾರ್ಮಲ್ ಸ್ಕಿನ್ ಅಂತ ಅಂದ್ರೆ ನೀವು ಡೆಫಿನೆಟ್ಲಿ ಇದನ್ನ ಫೇಸ್ಗೂ ಯೂಸ್ ಮಾಡ್ಬೋದು. ಬ್ರೈಟ್ ಸ್ಕಿನ್ ಕೊಡಕ್ಕೆ ಮತ್ತೆ ಈವನ್ ಸ್ಕಿನ್ ಟೋನ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಸೋಪ್ ಸಜೆಷನ್ ತುಂಬಾ ಜನ ಕೇಳ್ತಿರ್ತೀರಾ, ಸೊ ಈ ಸೋಪ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ಇವತ್ತಿನ ವಿಡಿಯೋಲಿ ನಾನು ತೋರಿಸ್ತಾ ಇರೋ ಲಾಸ್ಟ್ ಪ್ರಾಡಕ್ಟ್ ಬಂದು ಹಿಮಾಲಯದು ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಪ್ಯಾಕ್. ಇದನ್ನ ಪರ್ಚೇಸ್ ಮಾಡಿದೆ. ಇದು ಕೂಡ ನಾನು ಟೀನೇಜರ್ ಇರುವಾಗ ಈ ಎಲ್ಲ ಅಫೋರ್ಡೆಬಲ್ ಪ್ರಾಡಕ್ಟ್ಸ್ ನ ಕೂಡ ಟ್ರೈ ಮಾಡಿದ್ದೀನಿ. ಅಂಡ್ ಈ ವಿಡಿಯೋಸ್ ಅಲ್ಲಿ ನೆನ್ಪು ಮಾಡ್ಕೊಂಡು ಒಂದೊಂದೇ ಆರ್ಡರ್ ಮಾಡ್ತಿದ್ದೆ. ನಂಗೆ ಮುಂಚೆ ತುಂಬಾ ಹಿಂದೆ ಯಾವ್ದು ಯೂಸ್ ಮಾಡ್ತಿದ್ದೆ, ನಂಗೆ ಯಾವ್ದು ವರ್ಕ್ ಆಗಿತ್ತು, ನಂಗೆ ಯಾವ್ದು ಇಷ್ಟ ಆಗಿತ್ತು ಅಂತ. ನಾನು ಅವಾಗ ಇದರಲ್ಲಿ ನೀಮ್ ವೇರಿಯಂಟ್ ಬರುತ್ತೆ, ಗೊತ್ತಿದೆ ಅಂತ ಅನ್ಕೋತೀನಿ, ಅದನ್ನ ಪರ್ಚೇಸ್ ಮಾಡಿದ್ದೆ. ಬಟ್ ತುಂಬಾ ಯೂಸ್ ಮಾಡಲಿಲ್ಲ, ಬಿಕಾಸ್ ನಂಗೆ ಪಿಂಪಲ್ಸ್ ಎಲ್ಲ ಏನೂ ಆಗಲ್ಲ ಹಾಗಾಗಿ. ಬಟ್ ಇದನ್ನ ನಾನು ತುಂಬಾನೇ ಯೂಸ್ ಮಾಡಿದ್ದೀನಿ. ಇದು ಒಂಥರ ಬ್ರೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ. ನಾನು ಕ್ವಿಕ್ ಆಗಿ ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ರೆ ಅವಾಗ ಇದನ್ನೇ ಯೂಸ್ ಮಾಡ್ತಿದ್ದೆ. ಇಲ್ಲ ಟ್ಯಾನ್ ಆದಾಗ, ಫೇಸ್ ಟ್ಯಾನ್ ಆದಾಗ ಇದನ್ನ ಯೂಸ್ ಮಾಡ್ತಿದ್ದೆ. ನಿಮ್ಗೆ ಮನೇಲಿ ಫೇಸ್ ವಾಶ್, ನೀವು ಮನೇಲಿ ಆಕ್ಚುಲಿ ಬೆಸ್ಟ್ ರೆಮಿಡಿ ಅಂದ್ರೆ ಕಡಲೆ ಹಿಟ್ಟು ಮತ್ತೆ ಅರಿಶಿನ ಅದನ್ನ ಯೂಸ್ ಮಾಡೋದು. ಬಟ್ ನೀವು ತುಂಬಾ ಲೇಜಿ, ನಿಮ್ಗೆ ಅದನ್ನ ಪ್ರಿಪೇರ್ ಮಾಡ್ಕೊಳಕ್ ಆಗಲ್ಲ ಅಂತ ಅಂದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು. ಅದು ಕೊಡೋ ತರನೇ ಇದು ಕೂಡ ಒಂದು ಬ್ರೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ. ಬಟ್ ನೀವು ಲಾಂಗ್ ರನ್ ಅಲ್ಲಿ ಅದನ್ನೇ ಯೂಸ್ ಮಾಡ್ತೀರಾ ಅಂದ್ರೆ ಒಳ್ಳೇದು. ಲೇಜಿ ಇದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು. ಸೊ ಇದು MRP ಬಂದು 210 ಇತ್ತು. ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 134 ರುಪೀಸ್ಗೆ. ಈ ಪ್ರೈಸ್ ಪಾಯಿಂಟ್ಗೆ ಈ ಫೇಸ್ ಪ್ಯಾಕ್ ತುಂಬಾನೇ ಚೆನ್ನಾಗಿದೆ. ನೀವು ಟೀನೇಜರ್ಸ್ ಆಗಿದ್ದು ಅಫೋರ್ಡೆಬಲ್ ರೇಂಜ್ ಅಲ್ಲಿ ಯಾವ್ದಾದ್ರು ಒಂದು ಫೇಸ್ ಪ್ಯಾಕ್ ಟ್ರೈ ಮಾಡ್ಬೇಕು ಅಂತ ಅನ್ಕೋತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋಲಿ ತೋರಿಸಿರೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ಬೇಕಿದ್ರೆ ಟ್ರೈ ಮಾಡ್ಬೋದು. ಎಲ್ಲ ಕೂಡ ತುಂಬಾನೇ ಅಫೋರ್ಡೆಬಲ್ ಆಗಿದೆ. ಯಾವ್ದೋ ಒಂದು ಪ್ರಾಡಕ್ಟ್ ಅಷ್ಟೇ ಅರೌಂಡ್ 300-400 ಈ ತರ ಇರೋದು. ಸೊ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಮೈಹೋಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ, ಅದನ್ನು ಕೂಡ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.